ಇನ್ನು ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವಂತಹ ರೈತರಿಗೆ ಮೇಲಿಂದ ಮೇಲೆ ಹೊಡೆತ ಬೀಳ್ತಾ ಇದೆ. ನೋಡಿ, ಕ್ಯಾಬೇಜ್ ಬೆಲೆ ದಿಢೀರ್ ಕುಸಿತವಾಗಿದೆ. ಹೂಕೋಸಿನ ಬೆಲೆ ದಿಢೀರ್ ಕುಸಿತವಾಗಿದೆ. ಇದರಿಂದ ಬೆಳೆನೇ ನಾಶ ಮಾಡಾಕ್ಬಿಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಅನ್ನದಾತನ ಆರ್ತನಾದವನ್ನು ಕೇಳೋರೇ ಇಲ್ಲ. 10 kg ಕ್ಯಾಬೇಜ್ಗೆ 7 ರೂಪಾಯಿ ಅಂತೆ. ಅಲ್ಲಿ 1 kgಗೆ 1 ರೂಪಾಯಿನೂ ಇಲ್ಲ ರೈತನಿಗೆ. ರೂಟರ್ ಹೊಡೆದು ಗದ್ದೆಯಲ್ಲಿ ಬೆಳೆಯನ್ನು ಕ್ಯಾಬೇಜ್ ಬೆಳೆಯನ್ನು ನಾಶ ಮಾಡಿದ್ದಾರೆ. ಇವಾಗ ಇನ್ನೇನು ಮಾಡ್ತಾರೆ ಪಾಪ. ಜೊತೆಗೆ ಆಕ್ರೋಶಗೊಂಡು ಕುರಿಗಾಯಿಗಳನ್ನ ಕರೆಸಿ ಕುರಿಯೆಲ್ಲ ಬಿಟ್ಬಿಟ್ಟು ಮೇಯಿಸ್ಕೊಳ್ಳಿ ಅಂತ ಮೇಯಿಸ್ತಾ ಇದ್ದಾರಂತೆ. ಮೊನ್ನೆ ಅಷ್ಟೇ DC ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದರು ರೈತರೆಲ್ಲರೂ ಕೂಡ. ಸೂಕ್ತ ಬೆಲೆಯನ್ನು ಒದಗಿಸ್ಬೇಕು ಅಂತ. ನೋಡಿ, ಇದೇ ಕ್ಯಾಬೇಜು. ಕುರಿಗಾಯಿಯನ್ನು ಕರೆಸಿ ಕುರಿಗಳನ್ನೆಲ್ಲ ಜಮೀನಿಗೆ ಬಿಡಿಸ್ಬಿಟ್ಟಿದ್ದಾರೆ, ಅವಾದರೂ ತಿನ್ಕೊಂಡು ಹೋಗಲಿ ಅಂತ. ಇನ್ನೇನು ಮತ್ತೆ 10 kgಗೆ 7 ರೂಪಾಯಿ ಅಂತಂದರೆ ಆ ರೈತನಿಗೆ ಆ ರೂಟರ್ ಹೊಡೆಸೋದಕ್ಕೆ ಬಾಡಿಗೆನೂ ಸಿಗಲ್ಲ. ಹಾಗಾಗಿ ಇನ್ನೇನು ಮಾಡ್ತಾರೆ ಅವರು? ಬೇಸರಗೊಂಡು ಬೆಳೆ ನಾಶ ಮಾಡಿದರೆ, ಕುರಿಗಳಿಗೆಲ್ಲ ಆಹಾರ ಆಗಿದೆ. ಇದು ಪರಿಸ್ಥಿತಿ. ಮೊನ್ನೆ ಎಲ್ಲ ರೈತರು DC ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಬೆಳಗಾವಿನಲ್ಲಿ ಹಲವಾರು ಭಾಗದಲ್ಲಿ ಈ ರೀತಿ ಕ್ಯಾಬೇಜನ್ನು ಬೆಳೀತಾರೆ, ಹೂಕೋಸನ್ನು. ಬೆಳೆದ ಮೇಲೆ ಅದಕ್ಕೊಂದು ರೇಟ್ ಸಿಗಬೇಕು, ಇಲ್ಲ. ಮಧ್ಯವರ್ತಿಗಳಿಗೆಲ್ಲ ದುಡ್ಡು ಸಿಗ್ತಿದೆ ಚೆನ್ನಾಗಿ, ಆದರೆ ರೈತನಿಗೆ ದುಡ್ಡು ಹೋಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಈಗ ರೈತರ ಆಗ್ರಹ ಏನಾಗಿತ್ತು ಅಂತ ಇಲ್ಲಿ DC ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದಾಗ ಅವ್ರು ಏನು ಕೇಳ್ಕೊಂಡಿದ್ರು, ಅದನ್ನು ಈಡೇರ್ಸಕ್ಕಾಗಲಿಲ್ವಾ ಹೇಗೆ ಅಂತ? ಹೌದು ಅರವಿಂದ್, ಇದರಲ್ಲಿ ಎರಡು ಪ್ರಮುಖವಾಗಿ ತೊಂದರೆಗಳೇನಂತಂದ್ರೆ, ಈ ರೈತರಿಗೆ ಬೆಂಬಲ ಬೆಲೆ ಬರಬೇಕು. ಯಾಕೆಂದ್ರೆ ಹೂಗೋಸು, ನವಿಲುಗೋಸು ಈ ಕಡೆ ಎಲ್ಲ ಬಹಳಷ್ಟು ಭಾಗದಲ್ಲಿ ಒಂದು ಕಾಯಿಪಲ್ಯ ಬೆಳೆಯನ್ನ ಈಗ ಬೆಳೀತಾರೆ. ಆದ್ರೆ ಮೊನ್ನೆ ಕಳೆದ 2-3 ಏನು ದಿನಗಳಲ್ಲಿ ಬಹಳಷ್ಟು ಮಳೆ ಆಗಿರುವಂತದ್ದು, ಆನೆಕಲ್ ಮಳೆ ಆಗಿರೋದು ಇವರಿಗೆ ಒಂದು ತೊಂದರೆ ಆಗಿರುವಂತದ್ದು. ಮತ್ತೆ ಯಾವಾಗ ಇವರು ಫಸಲು ಮಾರ್ಕೆಟ್ಗೆ ಬರುತ್ತೆ ಅವಾಗ 100% ಡೌನ್ ಆಗಿಬಿಡುತ್ತೆ. 100 ರೂಪಾಯಿ 10 ರೂಪಾಯಿ ಆಗುತ್ತೆ. ಹೀಗಾಗಿ ನಮ್ಗೊಂದು ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಹಾಗೆ ಅಂತೇಳಿ ಎಲ್ಲ ಭಾಗದ ರೈತರು ಒಂದು ಬೆಳಗಾವಿ ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ರು, ಮತ್ತೆ ತಮ್ಮ ಅಳಲನ್ನು ತೊಳ್ಕೊಂಡಿದ್ರು. ಆದ್ರೆ ಇದೇ ಭಾಗದಲ್ಲಿ ಮತ್ತಷ್ಟು ಈ ತರ ಆಗಿರೋದ್ರಿಂದ ಕುರಿಗಳನ್ನು ಮೇಯಿಸುವಂತದ್ದು ಮತ್ತೆ ರೋಟರ್ನ ಹೊಡೆದು ತಮ್ಮ ಏನು ಬೆಳೆದಂತ ಬೆಳೆಯನ್ನ ವಾಪಸ್ ಮಣ್ಣಲ್ಲಿ ಮಾಡ್ತಾ ಇರುವಂತದ್ದು ಬಹಳಷ್ಟು ವಿಷಾದನೀಯ ಸಂಗತಿ. ಮತ್ತೆ ಬಹಳಷ್ಟು ಜನ ಈ ಕಾಯಿಪಲ್ಯ ಬೆಳೆಗಾರ ರೈತರು ಬಹಳ ತೊಂದರೆಯಲ್ಲಿ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ದಿಲೀಪ್, ಧನ್ಯವಾದ.